ಜಿಲ್ಲಾ ಯುವ ಕಾಂಗ್ರೆಸ್ನ ನಗರ ಘಟಕದ ಅಧ್ಯಕ್ಷ ಜುನೈದ್ ಖಾನ್ ನೇತೃತ್ವದಲ್ಲಿ ನೂತನ ಕೂಡ ಅಧ್ಯಕ್ಷರಾದ ಮೊಹಮ್ಮದ್ ಹನೀಫ್ ರವರಿಗೆ ಸನ್ಮಾನ ಏರ್ಪಡಿಸಲಾಗಿತ್ತು. ಈ ಸಂದರ್ಭದಲ್ಲಿ ಮಾತನಾಡಿದ ಜುನೈದ್ ಖಾನ್, ಮೊಹಮ್ಮದ್ ಹನೀಫ್ ಅಧ್ಯಕ್ಷರಾಗಿ ನೇಮಕಗೊಂಡಿರುವುದು ನಿಜಕ್ಕೂ ಸಂತೋಷ ತಂದಿದ್ದು, ಅವರು ಅನುಭವಿಗಳಾಗಿದ್ದು ನಗರದ ಅಭಿವೃದ್ಧಿಗೆ ಅನೇಕ ಯೋಜನೆಗಳನ್ನು ರೂಪಿಸುವ ಭರವಸೆ ಇದೆ ಅಂತ ಹೇಳಿದರು. ಬಳಿಕ ಕೂಡ ಅಧ್ಯಕ್ಷರಾದ ಮೊಹಮ್ಮದ್ ಹನೀಫ್ ಕೂಡ ಮಾತನಾಡಿ, ನಗರದ ಅಭಿವೃದ್ಧಿಗೆ ಹಾಗೂ ಟಮಕದಲ್ಲಿರುವಂತಹ ಕೂಡ ಬಡಾವಣೆಯಲ್ಲಿ ಮತ್ತು ನೂತನ ಬಡಾವಣೆಗಳಲ್ಲಿ ಮೂಲಭೂತ ಸೌಲಭ್ಯಗಳನ್ನು ಒದಗಿಸಲು ಹಲವು ಯೋಜನೆಗಳನ್ನು ಅನುಷ್ಠಾನಕ್ಕೆ ತರಲಾಗುವುದು ಅಂತ ತಿಳಿಸಿದರು. ಕಾರ್ಯಕ್ರಮದಲ್ಲಿ ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮದ ನಿರ್ದೇಶಕ ಅಬ್ದುಲ್ ಕಯೂಂ, ಕೋಚಿಮುಲ್ ನಾಮನಿರ್ದೇಶಕ ಶಂಶೀರ್, ಅಂಜುಮನ್ ಉಪಾಧ್ಯಕ್ಷ ಟ್ರ್ಯಾಕ್ಟರ್ ಮುಸ್ತಫಾ, ಎಲ್ಎಫ್ಸಿ ಗ್ರೂಪ್ ಇಲಿಯಾಸ್, ನಗರಸಭೆ ಸದಸ್ಯರುಗಳಾದ ಹಿದಾಯತುಲ್ಲಾ ಹಾಗೂ ಸಮೀವುಲ್ಲಾ, ವರದಿಗಾರ ನವೀದ್ ಪಾಷಾ, ರಾಜ್ಯ ಸರ್ಕಾರದ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ಉಪಾಧ್ಯಕ್ಷ ಹಿದಾಯತುಲ್ಲಾ, ಸಮಾಜ ಸೇವಕ ಮೋದಿನ್ ಖಾನ್, ಸಿಪುರ್ ಅಕ್ರಮ್, ಶಫಿ, ಸ್ಯಾಂಟ್ರೋ ನವೀದ್, ಯುನಸ್, ಮೈನಾರಿಟಿ ಜನರಲ್ ಸೆಕ್ರೆಟರಿ ಅಬ್ಸರ್ ಖಾನ್ ಹಾಗೂ ಹಲವು ಯುವ ಕಾಂಗ್ರೆಸ್ ಮುಖಂಡರು ಪಾಲ್ಗೊಂಡಿದ್ದರು. हाँ गाँव खड़ो भी वहाँ हाँ वहाँ खड़ो एक लाजा तुम्हें आ जाओ बुला नहीं हाँ भाई इधर आ रहे ಈ ದಿನ ನಮ್ಮ ಯುವ ಕಾಂಗ್ರೆಸ್ ವತಿಯಿಂದ ನೂತನವಾಗಿ ಅಧ್ಯಕ್ಷರಾಗಿರುವ ಸನ್ಮಾನ್ಯ ಶ್ರೀ ಮೊಹಮ್ಮದ್ ಹನೀಫ್ ಸಾಹೇಬರಿಗೆ ಹಾಗೂ ಅಬ್ದುಲ್ ಕಯೂಂ ಸಾಹೇಬರಿಗೆ ಹಾಗೂ ಶಂಶೀರ್ ಸಾಹೇಬರಿಗೆ, ಹಿದಾಯತುಲ್ಲಾ ಸಾಹೇಬರಿಗೆ ಹಾಗೂ ಟ್ರ್ಯಾಕ್ಟರ್ ಮುಸ್ತಫಾ ಸಾಹೇಬರಿಗೆ, ನಗರಸಭೆ ಸದಸ್ಯರಾದ ಹಿದಾಯತ್ ಸಾಹೇಬರಿಗೆ ಹಾಗೂ ಎಲ್ಎಫ್ಸಿ ಗ್ರೂಪ್ MD ಚೇರ್ಮನ್ ಆದ ಇಲಿಯಾಸ್ ಸಾಹೇಬರಿಗೆ ಹಾಗೂ ನಗರಸಭೆ ಸದಸ್ಯರಾದ ಸಮೀವುಲ್ಲಾ ಅವರಿಗೆ ನಮ್ಮ ಯುವ ಕಾಂಗ್ರೆಸ್ ವತಿಯಿಂದ ಸನ್ಮಾನವನ್ನು ಹಮ್ಮಿಕೊಂಡಿದ್ವಿ. ಅವರು ಬ್ಯುಸಿ ಇದ್ದರೂ ನಮಗೆ ಅವಕಾಶ ಮಾಡಿಕೊಟ್ಟು ತಮ್ಮ ಕೆಲಸಗಳನ್ನು ಬಿಟ್ಟು ಈ ಪ್ರೋಗ್ರಾಮ್ ಬಂದಿದ್ದಾರೆ. ನಮ್ಮ ಯುವ ಕಾಂಗ್ರೆಸ್ ವತಿಯಿಂದ ಎಲ್ಲ ಮುಖಂಡರಿಗೂ ನಮ್ಮ ಹೃದಯಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಜೈ रस्ते क्या काय हम जाग रहा हूँ रस्ते मार तो फिर कलिंग तो नहीं